ಇನ್ನು ಪ್ರಜ್ವಲ್ ರೇವಣ್ಣ ದೇಶದಿಂದ ಓಡ್ ಹೋಗ್ಲಿಕ್ಕೆ ಬಿಜೆಪಿಗರು ಕಾರಣ ಅನ್ನೋ ಮಾತಿಗೆ ಇದೀಗ ವಿಜಯೇಂದ್ರ ಅವರು ಕಿಡಿಕಾರಿದ್ದಾರೆ. ಅದರಲ್ಲೂ ನೇರವಾಗಿ ಮೋದಿ ಅವರ ಹೆಸರು ಹೇಳಿ ರಾಹುಲ್ ಗಾಂಧಿ ಅವರು ಪ್ರಜ್ವಲ್ ರೇವಣ್ಣ ಅಂತ ಆರೋಪಿಗಳು ದೇಶ ಬಿಟ್ಟು ಹೊರಗೆ ಹೋಗ್ಲಿಕ್ಕೆ ಮೋದಿ ಕಾರಣ ಅಂತ ಹೇಳಿದ್ದಕ್ಕೆ ವಿಜಯೇಂದ್ರ ಕಿಡಿಕಾರಿದ್ದಾರೆ. ರಾಹುಲ್ ಗಾಂಧಿಗೆ ದಾರಿ ತೋಚದಂತಾಗಿದೆ. ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರುವ ಭ್ರಮೆಯಲ್ಲಿದ್ರು, ಸತ್ಯದ ಅತಿಯಾಗಿ ಸುಳ್ಳು ಆರೋಪ ಮಾಡ್ತಿದ್ದಾರೆ, ಸತ್ಯದಿಂದ ದೂರವಾಗಿ ಸುಳ್ಳನ್ನು ಆರೋಪ ಮಾಡ್ತಿದ್ದಾರೆ ಅಂತ ಹೇಳಿ ಯಾದಗಿರಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆ ನೀಡಿದ್ದಾರೆ. ರಾಹುಲ್ ಗಾಂಧಿಗೆ ದಾರಿ ತೋಚದಂಗಾಗಿದೆ. ಲೋಕಸಭಾ ಚುನಾವಣೆಯಲ್ಲಿ ಜನರನ್ನ ಆಮರಿಸಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರ್ಬೋದು ಅನ್ನೋ ಭ್ರಮೆನಲ್ಲಿದ್ದರು. ಇವತ್ತು ಅವರಿಗೆ ಸತ್ಯ ಅರಿವಾಗಿದೆ. ಇವತ್ತು ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣದಲ್ಲಿ DK ಶಿವಕುಮಾರ್ ಅವರು 2 ತಿಂಗಳಿಂದ ಪೆನ್ಡ್ರೈವ್ ಹಿಡ್ಕೊಂಡು ಏನು ಮಾಡ್ತಾ ಇದ್ರು, 2 ತಿಂಗಳಿಗೆ ತನಕ ಪೆನ್ಡ್ರೈವ್ನ ಹಿಡ್ಕೊಂಡು DK ಶಿವಕುಮಾರ್ ಅವರು ಅವ್ರ ಬಳಿನೇ ಹಿಡ್ಕೊಂಡಿದ್ರು. ಯಾಕೆ ಆಗ್ಲೇ ತನಿಖೆಗೆ ಒಳಪಡಿಸ್ಬೋದಿತ್ತಲ್ಲ. ಇದನ್ನೆಲ್ಲ ಬಿಟ್ಟು ಇವತ್ತು ಈ ರೀತಿ ರಾಜ್ಯ ಸರ್ಕಾರ ಒಂದು ಬೇಜವಾಬ್ದಾರಿತವಾಗಿ ನಡೆದುಕೊಳ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ರಾಹುಲ್ ಗಾಂಧಿ ಅವರು ಈ ರೀತಿ ಬೇಜವಾಬ್ದಾರಿ ಹೇಳಿಕೆ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಇವರೇನೇ ಡ್ರಾಮಾಬಾಜಿ ಮಾಡಿದ್ರೂ ಸಹ ಇದ್ಯಾವುದೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಹಿನ್ನಡೆ ಆಗೋದಿಲ್ಲ. ನಮ್ಮ ರಾಜ್ಯದ ಮತದಾರರು ಭಾರತೀಯ ಜನತಾ ಪಾರ್ಟಿಯ ಪರವಾಗಿದ್ದಾರೆ, ನರೇಂದ್ರ ಮೋದಿಜಿಯವರ ಪರವಾಗಿದ್ದಾರೆ. ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು, ಇದರ ಪರವಾಗಿ ಮತದಾರ ಒಲವಿದೆ. ರಾಹುಲ್ ಗಾಂಧಿಗೆ ದಾರಿ ತೋಚದಂಗ. ಇನ್ನು ಪ್ರಜ್ವಲ್ ರೇವಣ್ಣ ದೇಶದಿಂದ ಹೋಗ್ಲಿಕ್ಕೆ ಬಿಜೆಪಿಗರು ಕಾರಣ ಅನ್ನೋ ಮಾತಿಗೆ ಈಗ ವಿಜಯೇಂದ್ರ ಅವರು ಕಿಡಿಕಾರಿದ್ದಾರೆ. ನೇರವಾಗಿ ಮೋದಿ ಅವರ ಹೆಸರು ಹೇಳಿ ರಾಹುಲ್ ಗಾಂಧಿ ಅವರು ಪ್ರಜ್ವಲ್ ರೇವಣ್ಣ ಅಂತ ಆರೋಪಿಗಳು ದೇಶ ಬಿಟ್ಟು ಹೋಗ್ಲಿಕ್ಕೆ ಮೋದಿ ಕಾರಣ ಅಂತ ಹೇಳಿದ್ದಕ್ಕೆ ವಿಜಯೇಂದ್ರ ಕಿಡಿಕಾರಿದ್ದಾರೆ. ರಾಹುಲ್ ಗಾಂಧಿಗೆ ದಾರಿ ತೋಚದಂತಾಗಿದೆ. ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರುವ ಭ್ರಮೆಯಲ್ಲಿದ್ರು, ಸತ್ಯದ ಅತಿಯಾಗಿ ಸುಳ್ಳು ಆರೋಪ ಮಾಡ್ತಿದ್ದಾರೆ, ಸತ್ಯದಿಂದ ದೂರವಾಗಿ ಸುಳ್ಳನ್ನು ಆರೋಪ ಮಾಡ್ತಿದ್ದಾರೆ ಅಂತ ಹೇಳಿ ಯಾದಗಿರಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆ ನೀಡಿದ್ದಾರೆ. ರಾಹುಲ್ ಗಾಂಧಿಗೆ ದಾರಿ ತೋಚದಂಗಾಗಿದೆ. ಲೋಕಸಭಾ ಚುನಾವಣೆಯಲ್ಲಿ ಜನರನ್ನ ಆಮರಿಸಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರ್ಬೋದು ಅನ್ನೋ ಭ್ರಮೆನಲ್ಲಿದ್ದರು. ಇವತ್ತು ಅವರಿಗೆ ಸತ್ಯ ಅರಿವಾಗಿದೆ. ಇವತ್ತು ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣದಲ್ಲಿ DK ಶಿವಕುಮಾರ್ ಅವರು 2 ತಿಂಗಳಿಂದ ಪೆನ್ಡ್ರೈವ್ ಹಿಡ್ಕೊಂಡು ಏನು ಮಾಡ್ತಾ ಇದ್ರು, 2 ತಿಂಗಳಿಗೆ ತನಕ ಪೆನ್ಡ್ರೈವ್ನ ಹಿಡ್ಕೊಂಡು DK ಶಿವಕುಮಾರ್ ಅವರು ಅವ್ರ ಬಳಿನೇ ಹಿಡ್ಕೊಂಡಿದ್ರು. ಯಾಕೆ ಆಗ್ಲೇ ತನಿಖೆಗೆ ಒಳಪಡಿಸ್ಬೋದಿತ್ತಲ್ಲ. ಇದನ್ನೆಲ್ಲ ಬಿಟ್ಟು ಇವತ್ತು ಈ ರೀತಿ ರಾಜ್ಯ ಸರ್ಕಾರ ಒಂದು ಬೇಜವಾಬ್ದಾರಿತವಾಗಿ ನಡೆದುಕೊಳ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ರಾಹುಲ್ ಗಾಂಧಿ ಅವರು ಈ ರೀತಿ ಬೇಜವಾಬ್ದಾರಿ ಹೇಳಿಕೆ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಇವರೇನೇ ಡ್ರಾಮಾಬಾಜಿ ಮಾಡಿದ್ರೂ ಸಹ ಇದ್ಯಾವುದೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಹಿನ್ನಡೆ ಆಗೋದಿಲ್ಲ. ನಮ್ಮ ರಾಜ್ಯದ ಮತದಾರರು ಭಾರತೀಯ ಜನತಾ ಪಾರ್ಟಿಯ ಪರವಾಗಿದ್ದಾರೆ, ನರೇಂದ್ರ ಮೋದಿಜಿಯವರ ಪರವಾಗಿದ್ದಾರೆ. ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು, ಇದರ ಪರವಾಗಿ ಮತದಾರ ಒಲವಿದೆ. ರಾಹುಲ್ ಗಾಂಧಿಗೆ ದಾರಿ ತೋಚದಂಗಾಗಿದೆ.